ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಬೆಲ್ ಆಯಿತು. ಯಾರೋ ಬಂದಾರಂತ ಹೋದೆ. ಏನೋ ಪಾರ್ಸಲ್ ಬಂದೈತಿ. ನಮ್ಮ ಯಜಮಾನ್ರು ಆರ್ಡ್ರ್ ಮಾಡ್ರೆ. ನಿಮ್ಮ ಎಷ್ಟು ಆರ್ಡ್ರ್ ಮಾಡಿದ್ವಿ? ಏನಿದೆ? ಏನಿದೆ? ನನಗ ಪಾರ್ಸಲ್ ನಮ್ಮ ಯಜಮಾನ್ರು ಬರೀ ಇಂಥದ್ದು ಮಾಡ್ತಾರೆ ನೋಡ್ರಿ. ಆರ್ಡ್ರ್ ಮಾಡೋದು, ಎದ್ರ ಸ್ಕ್ರೀನ್ ಕಾರ್ಡ್ ನಂದ? ಆತ ನನ್ನ ಫೋನ್ ಕೆಟ್ಟೈತಿ. ಒಂದು ಫೋನ್ ಕೊಡ್ಸಲ್ಲ, ಬರೀ ವಾಚ್ ಅಂತೇಳಿ ಅದನ್ನ ವಾಚಿಗೆ ನಿನ್ನೆಯಿಂದ ಎಷ್ಟು ರಿಪೇರಿ ನೋಡೋದಕ್ಕೆ. ಇದು ಫೋನಿಗೆ ಇದು ಆಗಿ 4 ತಿಂಗಳಾತ. ಅದಕ್ಕೆ ಒಂದು ಸ್ಕ್ರೀನ್ ಕಾರ್ಡ್ ಹಾಕ್ಸಂಬರಲ್ದಾಗಲ್ದು. ನೆನಪು ಇಲ್ಲಿ ರೊಕ್ಕ ಕೊಟ್ಟಿವಿ ಇಲ್ಲ, ಅಲ್ಲಿ ಅವ್ರು ಹಾಕಿ ಕೊಡ್ತಾರ. ಮತ್ತೆ ಬೇರೆ ಕಡೆ ರೊಕ್ಕ ಕೊಡೋದು. ಬಿಸಿಲಿತ್ತಿಲ್ಲ, ಬ್ಯಾಗ್ ತಗೊಂಡು ಆ್ಯಪಲ್ ಫೋನ್ ಕೊಡಿಸ್ತಿಲ್ಲ ನನಗೆ. ಈಗ ಫೋನ್ಯಾಗ ಇದು ಐತೆ ನೋಡ್ರಿ, ರೆಕಾರ್ಡಿಂಗ್ ಐತೆ. ಆ್ಯಪಲ್ ಫೋನ್ ಕೊಡಿಸ್ತೀನಿ ಅಂತಾರ. ಕೊಡಿಸ್ಲಿಲ್ಲ ಅಂದ್ರೆ ನಿಮ್ಮ ಮುಂದೆ ಹೇಳ್ತೀನಿ ನೋಡ್ರಿ. ವಿತ್ ಏನಂತಾರೆ ಇದಕ್ಕೆ, ಇದು ನೋಡಂತಾರಿ ಆ್ಯಪಲ್ ವಾಚ್ ಸ್ಕ್ರೀನ್ ಕಾರ್ಡ. ಇದನ್ನ ಹಾಕ್ಬೇಕನ? ಅದಕ್ಕೆ ಹಾಕಿದ್ರೆ ಸೇಫ್ಟಿ ಆಗಿರ್ತೈತೆನ? ಸಾಕ್ಷಿ ಸಮಾತ ಹೇಳಿ ನೋಡಿಲ್ಲ ವಿಡಿಯೋದಾಗ. ಫೋನ್ ಕೊಡಿಸ್ತೀನಿ ಅಂತ ಹೇಳಿ ಕೊಡಿಸ್ಬೇಕು. ನೀವು ಅಲ್ಲಿ ಅಂಗಡಿ ಸಿಗಲಿಲ್ಲ ನಮ್ಮ ನೀವು ಇಷ್ಟು ಕಾರ್ಡಿಗೇನೆ ಆರ್ಡ್ರ್ ಮಾಡಿ ಎಲ್ಲನೂ ಫೋನ್ಯಾಗನೇ ಎಲ್ಲ ಆರ್ಡ್ರ್ ಮಾಡೋದೇ. ಒಂದು ಪಿನ್ ಬೇಕಂದ್ರೂ ಆರ್ಡ್ರ್ ಮಾಡೋದು, ಇಯರ್ ಪಿನ್ ಬೇಕಂದ್ರೂ ಆರ್ಡ್ರ್ ಮಾಡೋದು. ವಾಚ್ ನನಗೇನು ನಿಮಗೆ? ಫಸ್ಟ್ ಏನು ಅಂತ ನಂದ ಕರೇನೆ. ಮತ್ತು ನೀವು ಯಾಕೆ ರಿಪೇರಿ ಮಾಡ್ಕೊಳಕತ್ತೀರ? ಅದನ್ನು ಮಾಡಿ ನನಗೆ. ಮತ್ತು ಈ ಕನೆಕ್ಟ್ ಯಾರ್ದಾಗೈತೆ ಎಲ್ಲ ಫೋನ್ಗಿನ? ಮತ್ತು ಇವತ್ತು ಹಾಕೊಂಡೋಗಿದ್ದು ಬಾಡಿಗೆ ಡ್ಯೂಟಿಗೆ ₹100 ಆಗುತ್ತೆ ನೋಡು ಒಂದು ದಿನಕ್ಕೆ. ಹಾಕೊಂಡೋದ್ರೆ ₹1,00,000 ವಾಚ್ ಐತದು. ಮತ್ತು ಫ್ರೀದಾಗ ಯಾರು ಹಾಕ್ಕೊಳಕ್ಕೆ ಕೊಡ್ತಾರ? ಸರಿಯಾಗಿ ಕುಂದಿರ್ಸ್ಬೇಕದು ನೀಟಾಗಿ. ಒರಿಜಿನಲ್ ಆ್ಯಪಲ್ ವಾಚ್ ಇದು. ಮತ್ತು ನೀವು ಸಾದಾ ಅಂತ ತಿಳ್ಕೊಂಡಿರಿ, ಪೂರಾ ಒರಿಜಿನಲ್ ಐತಿ. ಎಲ್ಲ ಕನೆಕ್ಟ್ ಮಾಡಿ ರೆಡಿ ಮಾಡ್ಕೊಂಡಾರ ನಮ್ಮ ಹಸ್ಬೆಂಡು. ಹೆಸರು ನಂದು ಹೇಳ್ಯಾರ, ಹಾಕೊಂಡು ಹೋಗೋದು ಅವ್ರು ಹಾಕೊಂಡು ಹೋಗ್ತಾರ. ಇರಲಿ, ಡ್ಯೂಟಿ ಮಾಡ್ತಾರೆ ಪಾಪ, ಹಾಕೊಂಡು ಹೋಗ್ಲಿ. ಅವೇನು ಸಿಮ್ ಕಾರ್ಡ್ ಏನು? ಇಷ್ಟು ಇದಕ್ಕೆ ಎಷ್ಟು ಪ್ಯಾಕಿಂಗ್ ಮಾಡ್ಯಾರ ನೋಡೋರು. ಒಂದು ಇಷ್ಟು ಐತೆ ಅದು ಇರೋದು. ಅಮೆಝಾನ್ದಾಗ ಏನು ಫ್ಲಿಪ್ಕಾರ್ಟ್ನಾಗ? ಅಮೆಝಾನ್ ಅಲ್ಲಿ ಟಾವೆಲ್ ಬರ್ತೈತೆ ನೋಡಿ ಮೇಲೆ.
ಫೋನ್ ಬರಾಕತೈತಿ. ಲಲಿತಾ ಕೃಷ್ಣ ಎರಗಲ್ ಎದ್ದು ಬಂದು ನೋಡಿ ನಿದ್ಗಣಾಗ ಆ್ಯಪಲ್ ಹಚ್ಚ. हाँ होना क्या तुझे भी कहीं को ना तुझे. हाँ स्कूल नहीं चलता क्या. जा सो जा. हाँ सो जा. पप्पा आते चल. हाँ ನಮ್ಮ ಗುಂಡು ನಿದ್ದೆ ಆಯ್ತು ಅಂದಮ್ಮ. ನಾ ಮಕ್ಕೋಣ ಇಟ್ಟಿದ್ರಾಗ ಸ್ಕ್ರೀನ್ ಕಾರ್ಡ್ ಒರ್ಸಕ್ಕೆ ವೈಫ್ ಅಂತೀವಿ. ವೈಫ್ಸ್ ವರ್ಸು ಅರ್ಬಿ ತೊಗೊಂಡು ವರ್ಷಿದ್ರಾಗಲ್ಲ ಸ್ವಚ್ಛಗೆ 2 ಪ್ಯಾಕೆಟ್ ಇಟ್ಟು ಕಳ್ಸ್ಯಾರ. 1 2 ಫಸ್ಟ್ ಇದು ತೊಗೊಂಡು ಒರ್ಸ್ಬೇಕು, ಆಮೇಲೆ ಇದು ತೊಗೊಂಡು ಒರ್ಸ್ಬೇಕು. ಅಪ್ಪು ವಾಚ್ ಕಿಶವ. ಹಾಂ ಒಂದು ವಾಚು 3 ತಲೆಗಳು. ಮೇರಾ ಇವ ವಾಚ್ ನಮ್ಮಿಬ್ರಕ್ಕಿನ ಅಪ್ಪಗೆ ಭಾಳ ಇದಾಯ್ತು ವಾಚ್. ನನಗಂತೂ ಅದ್ರಾಗ ಏನು ಇಂಟ್ರೆಸ್ಟ್ ಇಲ್ಲ ಬಿಡು. ಏನು ಮಾಡ್ದೆ ತೊಗೊಂಡು ನನಗೆ ಅದಕ್ಕಿನ್ನ ಫೋನ್ ಕೊಡ್ಸಿದ್ರೆ ಭಾಳ ಖುಷಿ ಆಕ್ಕಿತ್ತು. ಫೋನ್ ಕೆಟ್ಟೈತಿಲ್ಲ ನಂದು, ವಾಚಿಂದೇನು ಅವಶ್ಯಕತೆ ಇಲ್ಲ. ಆಲೂಗಡ್ಡೆ ಮತ್ತು ಬೆಂಡೆ ಫ್ರೈ. ಇವಾಗ ಇದಕ್ಕೆ ಎರಡಕ್ಕೂ ಉಪ್ಪು ಖಾರ ಹಾಕ್ತೀನಿ. ಉಪ್ಪು ಖಾರ ಖಾರ ಊಟದ ಜೊತೆ ಮಸ್ತ್ ಇರ್ತೈತಿ ಸ್ನ್ಯಾಕ್ಸ್. ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ಉಪ್ಪು. ಇದು ನಮ್ಮ ಅಪ್ಪಂದಿದು ಆಲೂಗಡ್ಡಿದು ಫ್ರೈ. ದಿನ ಬೇಕು ಅವಂಗೆ ಆಲೂಗಡ್ಡೆ ತಿನ್ನಕ್ಕೆ. ಇದ್ದು ಅಂದ್ರೆ ದಿನ ಫ್ರೈ ಮಾಡಿಕೊಡ್ಬೇಕು ಅವಾಗ. ಫ್ರೈ ಅಂದರೆ ಎಣ್ಣೆಗೆ ಮಾಡೋದಿಲ್ಲ, ಹಂಚಿನಾಗ ಉಡ್ತಿದ್ದೆ. ಇವತ್ತು ಇವು ಬೆಂಡೆಕಾಯಿ ಫ್ರೈ ಮಾಡಾಕತ್ತಿದ್ನಲ್ಲ, ಹಂಗೆ ಅದ್ರ ಜೊತೆ ಆಲೂಗಡ್ಡೆನೂ ಫ್ರೈ ಮಾಡಾಕತ್ತೀನಿ. ಹಂಗೆ ನೋಡ್ರಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ಚಲೋಗಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಂಡೆಕಾಯಿಗೆ ಜಾಸ್ತಿ ಬೇಕಾಗುತ್ತೆ, ಒಂಚೂರು ಇದಕ್ಕೆ ಸಾಕು. ಏನಿಲ್ಲ, ಇಷ್ಟ ಸಿಂಪಲ್ಲಾಗಿ ಉಪ್ಪು ಖಾರ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಕರೆದ್ರಾಯ್ತು. ಆಲೂಗಡ್ಡೆ ಫ್ರೈ, ಬೆಂಡಿ ಫ್ರೈ ರೆಡಿ. ಎಣ್ಣೆ ಕಾಯ್ಕತ್ತೀನಿ. ಇದು ಬ್ಯಾಡ ಅಂದ್ರೆ ಕಟ್ ಮಾಡಿಟ್ಟ ನಾವು ಆಲೂಗಡ್ಡೆ, ಅದಕ್ಕೆ ಇದನ್ನು ಫ್ರೈ ಮಾಡಾಕತ್ತೀನಿ. ಇಲ್ಲ ಬೆಂಡೆಕಾಯಿ ಅಷ್ಟೇ ಮಾಡ್ತಿದ್ದೆ. ರುಕ್ಕಪ್ಪು ಟೈಮ್ ಭಾಳ ತಗೋತಾವ ಫ್ರೈ ಆಗಕ್ಕೊಂದು. ಗ್ಯಾಸ್ ದೂರ ಇಡ್ಬೇಕು. ಈ ಅಪ್ಪು ಅಪ್ಪು ಹಾಂ ಕ್ಯಾಲಿಯಾ ಸ್ವಲ್ಪ ನೀರು ಹಾಕ್ಬೇಕು. ಇದಕ್ಕೆ ನೀರು ಹಾಕಿ ಫ್ರೈ ಮಾಡುತ್ತೇಳ್ರಿ. ಒಂದು ಸ್ವಲ್ಪ ನೀರು ಹಾಕ್ತೀನಿ, ಅದು ಹಿಟ್ಟು ಮಿಕ್ಸ್ ಆಗಕ್ಕೆ. ಇಲ್ಲಾಂದ್ರೆ ಇಟ್ಟೆಲ್ಲ ಕೆಳಗೆ ಕುಂತ್ಬಿಟ್ಟಿರುತ್ತೆ, ಸರಿಯಾಗಿ ಅಂದ್ಕೊಳಂಗಿಲ್ಲ. ಈ ರೀತಿ ಮಿಕ್ಸ್ ಮಾಡಿ
ಫ್ರೈ ಮಾಡಿದ್ರೆ ಸ್ನ್ಯಾಕ್ಸ್ ಊಟದ ಜೊತೆ ಮಸ್ತ್ ಆಗುತ್ತೆ. ಫ್ರೈ ಆಗ್ಯಾವ, ತೆಗಿತೀನಿ ಅವನ್ನ. ಗರಮ ಇರಕ್ಕೋ बस ले ले गुंडू तू ले हाँ हाँ मको ले चल ना हाँ बोले छोड़ बहुत तुरा क्या तुझे भी ಅವ ಜಾಸ್ತಿ ತೊಗೊಂಡೋದ ಇವಾಗ ಸ್ವಲ್ಪ ಅದು ಅಂತ ಇವನು ಇದು ಮಾಡ್ತಾನೆ. ಇವು ಫ್ರೈ ಅದು ತೆಗಿತೀನಿ. ಮಸ್ತಿಗೆ ಕುರು ಅಂತ ಬೆಂಡೆಕಾಯಿ ಫ್ರೈ ಮಾಡಾಕ್ತೀನಿ ನೋಡ್ರಿ. ಹಾಂ ಇದೊಂದು ಸ್ವಲ್ಪ ಫ್ರೈ ಆಗಲಿ. ಬೇಕಾಗ್ತದೆ ರುಕ್ಕೋ ತಂಡ ಒಂದು ರುಕ್. ಬೆಂಡಿ ಫ್ರೈ ರೆಡಿ ಅದ ನೋಡ್ರಿ, ಸೂಪರ್. ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಹೆಂಗಿತ್ತು ಅಂತ ಹೇಳ್ರಿ. ಓಕೆ, ಬೀಗರು ಬಂದಾರ ನೋಡ್ರಿ ಇಲ್ಲಿ. ಹಣ್ಣು ತಗೊಂಬಂದಾರ ಪಾಪ, ರಂಜಾನ್ ಹಬ್ಬಕ್ಕೆ ಅಂತೇಳಿ ಹಣ್ಣು ಕೊಡಕ್ಕೆ ಬಂದಾರ ಬೀಗ್ರು. ಇಬ್ರಿಗೆ ಕುಂತಾರ ಅತ್ತಿ ನೋಡ್ಕೊತ. ಚಾ ತಗೊಂಬರ್ತೀನಿ ತಡಿ. ರೊಟ್ಟಿ ಪಲ್ಯ ಎಲ್ಲ ಅಡಿಗೆ ಆಯಿತು. ಸ್ನ್ಯಾಕ್ಸ್ ಗೀಕ್ಸ ಚಾ ಇಡ್ತೀನಿ. ಸ್ವಲ್ಪ ಚಾ ಕುಡಿಯಂಬ್ರಿ. ಚಾ ಕುಡ್ದಿಲ್ಲ ಇವತ್ತು, ಕೆಲಸದ ಗದ್ದಲಾಗ ಹೆಸ್ರು ಕಾಳು ಪಲ್ಯ ಮಾಡೀನಿ. ರಂಜಾನ್ ಹಬ್ಬಕ್ಕೆ ಹಣ್ಣು ಕೊಡಕ್ಕೆ ಬಂದಿದ್ದರು ನಾವು ಫ್ರೆಂಡು. ಹಣ್ಣು ಕೊಟ್ಟರು, ಚಾ ನಾಷ್ಟ ಎಲ್ಲ ಮಾಡಿದ್ವಿ, ತಿಂದ್ವಿ. ಆಯ್ತು ಹೊರಗೆ ಹೊಂಟಿವಿ ನೋಡ್ರಿ. ವಾಪಸ್ ಹೊಂಟಿದ್ರು ಅವರು, ನಾವು ಅವ್ರ ಜೊತೆ ಹಾಗೆ ಹೋದ್ರಾಯ್ತು ವಾಕಿಂಗ್ ಅಂತೇಳಿ ಅಷ್ಟು ಕೂಡಿ ಹೊಂಟಿದ್ವಿ. ವರ್ಷ ಕೊಡ್ತಾರೆ ಅವ್ರ ಹಬ್ಬಕ್ಕೆ. ಇಲ್ಲಿದ್ರೆ ರೋಜಾ ಇರ್ತಲ್ಲ, ರೋಜಾದವ್ರಿಗೆ ಕೊಡ್ತಾರೆ, ಅವ್ರಿಗೆ ಎಷ್ಟಾಗುತ್ತೆ ಅಷ್ಟೇ ಅಂಥೇಳಿ. ಇಷ್ಟ ಆಗಿತ್ತು ನೋಡಿರಿ ಇವತ್ತಿಂದು ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನನ್ನ ಎಲ್ಲ ವಿಡಿಯೋನ ನೋಡ್ತಿರ್ರಿ, ಎಂಜಾಯ್ ಮಾಡ್ತಿರ್ರಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಿರ್ರಿ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು.